ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 33ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಾನ್ವಿ ಮಾತಿಗೆ ಹ್ಞೂ ಅಂತ ತಲೆ ಆಡಿಸ್ತಾ ಸೂರಜ್, ಇವತ್ತು ನಾವು ಇದೇ ರೂಮ್ನಲ್ಲಿ ಮಲ್ಗೋದಾ ಅಂತ ಕೇಳ್ದ. ಇದು ಆದಿ ಅಣ್ಣನ ರೂಮ್. ಅವನು ಮನೆ ಬಿಟ್ಟು ಹೋದ್ಮೇಲೆ ನಾನು ಈ ರೂಮ್ನಲ್ಲಿ ಸೆಟಲ್ ಆದೆ. ಆದರೆ ಈಗ ಅಜ್ಜಿ ತಾತ ಬಂದಿದ್ದಾರಲ್ವಾ, ಈಗ ಅವ್ರು ಇಲ್ಲಿ ಮಲಗ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ನೀವೀಗ ಊಟ ಮಾಡಿ ಹೊರಡಿ ಅಂತ ಎಂದಳು. ಮತ್ತೆ ನೀನು ಸಾನು, ನೀನೆಲ್ಲಿ ಮಲಗ್ತಾ ಇದ್ದದ್ದು ಎಂದ ಸೂರಜ್. ನಾನು ಮೊದಲಿಂದಲೂ ಹಾಲ್ನಲ್ಲಿ ಮಲಗ್ತಾ ಇದ್ದದ್ದು. ಮೊದಲು ನೆಲದ ಮೇಲೆ ಹಾಸಿ ಮಲಗ್ತಾ ಇದ್ದೆ. ಆಮೇಲೆ ಅದೇ ಆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುವಾಗ ಅಮ್ಮನ ಹತ್ರ ಏನೇನೋ ಸುಳ್ಳು ಹೇಳಿ ಈಗಿದೆಯಲ್ಲ ಆ ಸೋಫಾ ಬೆಡ್ ತಂದು ಹಾಕಿ ಅದ್ರ ಮೇಲೆ ಮಲಗ್ತಾ ಇದ್ದದ್ದು. ಇವತ್ತು ರಾತ್ರಿ ನಾನು ಅಲ್ಲೇ ಮಲಗಬೇಕು ಎಂದು ಹೇಳಿ ರೂಮಿನಿಂದ ಹೊರಡೋಕೆ ನೋಡಿದ ಹುಡುಗಿಯನ್ನ ಮತ್ತೆ ತನ್ನ ಹತ್ರ ಕೇಳ್ಕೊಂಡ. ನಾನು ಒಂದು ವಾರ ನಿನ್ನ ಲೈಫ್ ಹೇಗಿತ್ತು ಅಂತ ಅನುಭವಿಸೋಕೆ ಬಂದಿರೋದು, ಅದನ್ನು ಅನುಭವಿಸೇ ಹೋಗೋದು. ಪ್ಲೀಸ್ ನೀನು ಇಲ್ಲಿಂದ ಹೋಗಿ ಹೋಗಿ ಅಂತ ನನಗೆ ಫೋರ್ಸ್ ಮಾಡಬೇಡ. ಅದ್ರ ಬದಲು ಎಲ್ಲ ಕಷ್ಟ ಸಹಿಸೋ ಶಕ್ತಿ ನನಗೆ ಬರೋ ಅಂತ ಒಂದು ಎನರ್ಜಿ ಬೂಸ್ಟರ್ ಬೇಕು. ಅದಕ್ಕೆ ಏನಾದರೂ ಕೊಡಿ ಸಾನು ಎನ್ನುತ್ತಾ ಕಣ್ಣಲ್ಲಿ ಒಲವಿನ ಕಾಣಿಕೆಯ ಕೋರಿಕೆಯೊಡ್ಡಿದ್ದ ಸೂರಜ್ಗೆ ಇಲ್ಲ ಎನ್ನಲು ಆಗದೆ ಅವನ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟಳು ಸಾನ್ವಿ. ಆದರೆ ಇದಕ್ಕಾಗಿಯೇ ಕಾಯುತ್ತಿದ್ದವನಂತೆ ಅವಳ ಅಧರಕ್ಕೆ ಲಗ್ಗೆ ಇಟ್ಟವನು ಅವಳ ಅಧರದ ಸಿಹಿಯನ್ನು ಸವಿಯೋದ್ರಲ್ಲಿ ಮಗ್ನನಾದ. ಕ್ಷಣಗಳೇ ಕಳೆದರೂ ತನ್ನವಳ ಕೋಮಲ ತುಟಿಗಳಿಗೆ ಮುಕ್ತಿ ಕೊಡಲು ಅವನ ಮನಸ್ಸೇ ಒಪ್ತಾ ಇಲ್ಲ. ಮೊದಮೊದಲು ಸೂರಜ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಾನ್ವಿ ಅವನ ಕಾಟ ಇನ್ನು ತನ್ನಿಂದ ತಡೆಯೋಕೆ ಸಾಧ್ಯ ಇಲ್ಲ ಎಂದು ಅವನನ್ನು ಬಳಸಿದ ಕೈಯಿಂದ ಅವನ ಬೆನ್ನಿನ ಮೇಲೆ ಗುದ್ದುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದ್ಲು. ಸುದೀರ್ಘ ಚುಂಬನದ ನಂತರ ಅವಳಿಂದ ಹಿಂದೆ ಸರಿದ ಸೂರಜ್ ಅವಳಿಗೆ ಕಣ್ಣು ಹೊಡೆದು, ನಿಜಕ್ಕೂ ನಿನ್ನ ಮುತ್ತು ನನಗೆ ಎನರ್ಜಿ ಬೂಸ್ಟರ್ ಎಂದ. ಸೂರಜ್ ಮಾತು ಕೇಳಿ ಅವನನ್ನೇ ಹುಬ್ಬುಗಂಟಿಕೆ ನೋಡಿದ ಸಾನ್ವಿ, ನೀವಿಷ್ಟು ಕೆಟ್ಟದಾಗ ಬಿಹೇವ್ ಮಾಡಿದ್ರೆ ನಾನು ಇನ್ಯಾವತ್ತೂ ನಿಮಗೆ ಮುತ್ತು ಕೊಡಲ್ಲ, ಥೂ ಅಸಹ್ಯ ಎಂದು ಹೇಳಿ ಅವನಿಂದ ಹಿಂದೆ ಸರಿದವಳು, ನಾನು ಹೋಗ್ತೀನಿ, ನೀವು ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ಎಂದು ಹೊರಟು ನಿಂತ ಹುಡುಗಿಯನ್ನು ನೋಡ್ತಾ, ಇದಕ್ಕೆ ಹೇಳೋದು ಈ ಥರ ಚೈಲ್ಡ್ನೆಲ್ಲ ಮದುವೆ ಆಗಬಾರ್ದು ಅಂತ ಗೊಣಗಿಕೊಂಡು ಅಂಗಿ ಬಿಚ್ಚುತ್ತಿದ್ದವನ ಹತ್ತಿರಕ್ಕೆ ಬಂದು ಅವನಿಗೆ ಬೆರಳು ತೋರಿಸಿದ ಸಾನ್ವಿ, ಯಾರು ಚೈಲ್ಡ್? ನಾನಾ? ಹೋಗಲಿ ಪಾಪ, ಈ ಅಮೂಲ್ ಬೇಬಿ ಭಯ ಬೀಳುತ್ತೆ ಅಂತ ದೂರ ಇರ್ತೀನಿ ಅಷ್ಟೇ. ಇಲ್ಲ ಅಂದರೆ ಅಯ್ಯೋ ದೇವ್ರೇ ಯಾರಾದರೂ ಕಾಪಾಡಿ ಅಂತ ಕೂಗಬೇಕು, ಹಾಗೆ ಟಾರ್ಚರ್ ಕೊಡ್ತಿದ್ದೆ. ತನಗೆ ಹೀಗೆ ಬೆರಳು ತೋರಿಸಿ ಮಾತನಾಡ್ತಾ ಇದ್ದ ಹುಡುಗಿನ ಕಂಡು ಸೂರಜ್ಗೆ ನಗು ಬಂದುಬಿಟ್ಟಿತು. ಅವಳ ಬೆರಳು ಹಿಡಿದೇ ತನ್ನ ಹತ್ತಿರಕ್ಕೆ ಅವಳನ್ನು ಎಳ್ಕೊಂಡವನು ಅವಳ ಮೊಗವನ್ನು ಕೈಯಲ್ಲಿ ಹಿಡಿದು, ಸಾನು ಎಷ್ಟು ಮುದ್ದು ಕಣೆ ನೀನು ಎಂದವನ ಮಾತು ಮುಗಿಯುವ ಮೊದಲೇ, ಸಾನ್ವಿ ಎಲ್ಲ ಹಾಳಾಗೋಗಿದ್ಯೇ, ಇಲ್ಲಿ ಬಂದು ನಿನ್ನ ತಾತನ ಲಗೇಜ್ನ ರೂಮ್ನಲ್ಲಿಡು ಎಂದು ಕೂಗು ಕೇಳಿಸಿತ್ತು. ಬಂದೇ ಅಜ್ಜಿ ಅಂತ ಕೂಗಿದವಳು ಸೂರಜ್ ಕೈ ಬಿಡಿಸ್ಕೊಂಡು ರೂಮು ಹೊರಗಡೆ ಓಡ್ಹೋದ್ಲು. ಅಜ್ಜಿ ತಾತನ ಬ್ಯಾಗ್ಗಳನ್ನು ರೂಮ್ನಲ್ಲಿ ತಂದು ಇರಿಸುವ ಹೊತ್ತಿಗೆ ಸೂರಜ್ ಬಟ್ಟೆ ಬದಲಾಯಿಸಿದ್ದ. ಸಾನು ಏನಾದರೂ ಹೆಲ್ಪ್ ಮಾಡಲಾ ಎಂದು ಕೇಳಿದ್ದ. ಬಂದು ಊಟ ಮಾಡಿ, ಅದೇ ದೊಡ್ಡ ಹೆಲ್ಪ್ ಎಂದವಳ ಹಿಂದೆಯೇ ಹೋಗಿ ಚೇರ್ ಮೇಲೆ ಕೂತವನ ಕೈಗೆ ಅನುಪಮ ತಟ್ಟೆ ತಂದುಕೊಟ್ಟು, ನಿಧಾನಕ್ಕೆ ಊಟ ಮಾಡಿ, ಸಂಕೋಚ ಬೇಡ ಎಂದರು. ಸಂಕೋಚ ಎಲ್ಲ ಏನಿಲ್ಲ ಅತ್ತೆ, ಆದರೆ ಪ್ಲೀಸ್ ನನಗೆ ನೀವೇ ಬಡಿಸಿ, ನಿಮ್ಮ ಮಗಳಿಗೆ ಹೇಳಬೇಡಿ ಎಂದವನ ಕಷ್ಟ ಏನೆಂದು ಯಾರು ತಾನೇ ಅರಿಯರು. ಆದರೆ ಅವನ ಮಾತಿಗೆ ಬೇರೆ ಅರ್ಥ ಮಾಡಿಕೊಂಡ ಮನೆ ಹಿರಿಯರು ಇವನು ಹೆಂಡತಿ ಜೊತೆ ಜಗಳ ಮಾಡ್ಕೊಂಡಿರಬೇಕು ಅಂದ್ಕೊಂಡು ಸಾನ್ವಿ ವಿರುದ್ಧ ಖಾರದ ಮಾತನಾಡೋದಕ್ಕೆ ಶುರು ಮಾಡಿದರು. ಏನಮ್ಮ ಸಾನ್ವಿ, ನಿನ್ನಂಥ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣಿಗೆ ಮದುವೆ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ. ಆದರೆ ಅದೇನೋ ನಿನ್ನ ಅದೃಷ್ಟನೋ ಆ ಹುಡುಗನ ದುರಾದೃಷ್ಟನೋ, ನಿನ್ನ ಮದುವೆ ನಡೆದೇ ಹೋಯಿತು. ಈಗ ಇಷ್ಟು ಒಳ್ಳೆ ಮನಸ್ಸಿನ ಹುಡುಗ ನಿನ್ನ ಕೈ ಹಿಡಿದಿರುವಾಗ ಅವನು ಹೇಳಿದ ಹಾಗೆ ಕೇಳ್ಕೊಂಡಿರೋ ಬಗ್ಗಿ ನಡೆಯೋದು ಬಿಟ್ಟು ಅವನಿಗೆ ಜೋರು ಮಾಡೋದು, ಅವನ ಮೇಲೆ ಕೋಪ ತೋರಿಸೋದು ಮಾಡ್ತೀಯಲ್ಲ, ನಿನಗಿದು ಸರಿ ಅನಿಸುತ್ತಾ ಎಂದ ಅಜ್ಜಿ ಮಾತು ಕೇಳಿ ಮುಖ ಸಣ್ಣಗೆ ಮಾಡಿಕೊಂಡ ಹುಡುಗಿ ಅಡುಗೆ ಮನೆ ಒಳಗಡೆ ಹೋಗಿ ಅಮ್ಮನನ್ನು ತಬ್ಕೊಂಡು ಅಳೋಕ್ಕೆ ಶುರು ಮಾಡಿದ್ಲು. ಯಾಕಮ್ಮ ಅಜ್ಜಿ ಹಾಗೆ ಯಾವಾಗಲೂ ನನ್ನ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವಳು ಅಂತಾರೆ? ನಾನೇನು ಅಷ್ಟು ಕೆಟ್ಟವಳ ಅಮ್ಮ? ನೀನಾದರೂ ಅವ್ರಿಗೆ ಹೇಳಮ್ಮ ಪ್ಲೀಸ್ ಅಮ್ಮ ಎಂದು ಅಳುತ್ತಿದ್ದ ಮಗಳ ತಲೆ ನೇವರಿಸುತ್ತಾ ಅನುಪಮ, ಹೋಗಲಿ ಬಿಡು ಕಂದ, ಮೊದಲಿಂದಲೂ ಅವ್ರು ಹಾಗೆ ತಾನೇ, ನೀನೇನೂ ಬೇಸರ ಮಾಡ್ಕೋಬೇಡ. ಅಲ್ಲಿ ನಿನ್ನ ಗಂಡ ಊಟ ಮಾಡ್ತಿದ್ದಾರೆ, ಹೋಗಿ ಏನಾದರೂ ಬೇಕಾ ಅಂತ ಕೇಳಿ ಬಡ್ಸಮ್ಮ. ಹೀಗೆ ಮನೆ ಕರ್ಕೊಂಡು ಬಂದು ಅವ್ರಿಗೆ ಬೇಸರ ಮಾಡಬಾರ್ದು ಅಲ್ವಾ ಎಂದರು. ಅವರ ಮಾತು ಮುಗಿಯೋ ಮೊದಲೇ ಸೂರಜ್ ಅಡುಗೆ ಮನೆಗೆ ಬಂದ. ಅವನನ್ನು ಕಂಡ ಅನುಪಮ ಅವರು, ಏನಾದರೂ ಬೇಕಿತ್ತಾ ಅಪ್ಪ
ಅಂತ ಕೇಳಿದ್ರೆ ಅವರಿಗೆ ಇಲ್ಲ ಎನ್ನುತ್ತಾ ಸಾನ್ವಿನ ತನ್ನತ್ತ ತಿರುಗಿಸ್ಕೊಂಡು ಅವಳನ್ನು ತನ್ನ ಎದೆಗಾನಿಸಿ ಅವಳ ತಲೆ ನೇವರಿಸ್ತಾ, ಯಾರೋ ಏನೋ ಹೇಳ್ತಾರೆ ಅಂತ ನೀನು ಹೀಗೆ ಅಳಬಾರ್ದು ಸಾನು. ಅವರೆಲ್ಲ ನಿನ್ನ ಬಗ್ಗೆ ಏನು ಬೇಕಾದರೂ ಹೇಳಲಿ, ನನಗೆ ಮಾತ್ರ ನೀನೇ ಲಕ್ಕಿ ಚಾರ್ಮ್. ನೀನು ನನ್ನ ಲೈಫಿಗೆ ಬಂದಮೇಲೆ ನಾನು ಇಷ್ಟು ಖುಷಿಯಾಗಿರೋದು ಎಂದು ಸಾನ್ವಿನ ಸಮಾಧಾನ ಮಾಡ್ತಾ ಅವಳ ನೆತ್ತಿ ಚುಂಬಿಸಿದ ಸೂರಜ್, ಅತ್ತೆ ಇವಳಿಗೂ ಒಂದು ತಟ್ಟೆನಲ್ಲಿ ಊಟ ಬಡಿಸ್ಕೊಡಿ, ನನ್ನ ಜೊತೆನೇ ಊಟ ಮಾಡಲಿ, ದಿನ ನಾವು ಒಟ್ಟಿಗೆ ಊಟ ಮಾಡೋದು ಅಲ್ವೇನೋ ಸಾನು ಎಂದು ಕೇಳಿದ. ಇಲ್ಲ ಪರವಾಗಿಲ್ಲ, ನೀವೀಗ ಊಟ ಮಾಡಿ, ನಾನು ಅಮ್ಮನ ಜೊತೆ ಆಮೇಲೆ ಮಾಡ್ತೀನಿ ಎಂದವಳು ಮನೆಯವರಿಗೆಲ್ಲ ಊಟ ಬಡಿಸಿ ನಂತರ ತನ್ನ ತಾಯಿ ಜೊತೆ ಕೂತು ಊಟ ಮಾಡಿದ್ಲು ಸಾನ್ವಿ. ಮನೆಗೆ ಹೊರಟ ಅಣ್ಣ ಅತ್ತಿಗೆಯನ್ನು ಗೇಟ್ ತನಕ ಸೂರಜ್ ಜೊತೆಯಾಗಿ ಹೋಗಿ ಬೀಳ್ಕೊಟ್ಟು ಬಂದವಳು ಆಯುರ್ವೇದಿಕ್ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಮೊದಲಿಗೆ ತಾತನ ಪಾದಕ್ಕೆ ಹಚ್ಚಿ ಮಸಾಜ್ ಮಾಡಿ ನಂತರ ಅಜ್ಜಿ ಪಾದಕ್ಕೆ ಹಚ್ಚಿದವಳು, ಅಜ್ಜಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದೆ ಅಲ್ವಾ, ಈಗೊಂದು ಕತೆ ಹೇಳಿ ಎಂದಳು. ಸಾನ್ವಿ ಮಾತಿಗೆ ಜೋರಾಗಿ ನಕ್ಕ ಉಮಾಪತಿ, ಇದೇನೇ ಇದು, ದರಿದ್ರದವಳು ಇನ್ನೂ ಈ ಚಾಳಿ ಬಿಟ್ಟಿಲ್ಲ. ಮೊದಲಾದರೆ ಇನ್ನೂ ಬುದ್ಧಿ ಬಲ್ತಿಲ್ಲ ಸರಿ ಅನ್ಕೊಂತಿದ್ದೆ, ಆದರೆ ಈಗ ಮದುವೆ ಆದಮೇಲೂ ಹೀಗೆ ಕೇಳ್ತಾಳಲ್ಲೇ ಎಂದರು. ತಾತನ ಮಾತಿಗೆ ತಾನೂ ನಗುತ್ತಾ, ಮದುವೆ ಆದರೆ ಏನಂತೆ, ಕತೆ ಕೇಳಬಾರ್ದು ಅಂತ ಶಾಸ್ತ್ರ ಏನಾದರೂ ಇದೆಯಾ, ಹೇಳಜ್ಜಿ ಎಂದಳು. ಕಥೆಗಾಗಿ ರಚ್ಚೆ ಹಿಡಿದ ಹುಡುಗಿಯ ರೀತಿಗೆ ಸೊಸೆಯತ್ತ ಮುಖ ಮಾಡಿದ ಗಿರಿಜಾ, ಅನು ಇವ್ರ ಮದುವೆ ನಂತರ ಎಲ್ಲ ಶಾಸ್ತ್ರಗಳು ಮುಗೀತಾ? ಸಾನ್ವಿಯ ಬಾಲಿಶ ಕಂಡು ಪ್ರಶ್ನೆ ಮಾಡಿದ್ರು ಅಜ್ಜಿ. ಹ್ಞೂ ಅಜ್ಜಿ, ಎಲ್ಲ ಶಾಸ್ತ್ರ ಆಗಿದೆ. ಹಿಂದು ಮುಂದು ಯೋಚಿಸದೆ ಪಟ್ಟಂತ ಉತ್ತರ ಬಿಟ್ಟಳು ಸಾನ್ವಿ. ಅವಳ ಮಾತು ಕೇಳಿ ಆದರೆ ಇದ್ಯಾವುದರ ಪರಿವೇ ಇಲ್ಲದ ಸಾನ್ವಿ ಸೂರಜ್ ಕೈಗೆ ಬಿಸಿನೀರಿನ ಲೋಟ ಕೊಟ್ಟು ರೂಮಿಗೆ ಹೋಗಿ ಮಲಗಿದ್ದ ತಾತನ ಕಾಲನ್ನು ಸುಮಾರು ಅರ್ಧ ಗಂಟೆ ಒತ್ತಿ ಅವರು ನಿದ್ರೆ ಮಾಡಿದ್ಮೇಲೆ ತಮ್ಮ ಮನೆ ಹಾಲ್ನಲ್ಲಿರೋ ಸೋಫಾನ ಬೆಡ್ ಥರ ಹಾಕಿ ಬಿಡಿಸಿ ಹಾಕಿ ಅದರ ಮೇಲೆ ಬೆಡ್ಶೀಟ್ ಹಾಕಿ ದಿಂಬನಿಟ್ಟು ಮಲಗಿ ಸೂರಿ ಎಂದವಳು ಅವನಿಗೆ ಹೊದಿಕೆ ಹೊದಿಸಿ ಕೆಳಗಡೆ ಚಾಪೆ ಹಾಸ್ಕೊಂಡು ತಾನು ಮಲಗಿದ್ಲು. ಮದುವೆಯಾದ ಹೊಸ ಜೋಡಿಗೆ ರೂಮ್ ಬಿಟ್ಕೊಡೋಣ ಅಂತ ಅನುಪಮ ತಮ್ಮ ಪತಿಗೆ ಎಷ್ಟು ಹೇಳಿದ್ರೂ ಹೆಂಡತಿ ಮಾತಿಗೆ ಕಿವುಡನಂತೆ ಇದ್ರು ಜಗದೀಶ್. ಸಾನು ನೆಲದ ಮೇಲೆ ಯಾಕೆ, ನೀನು ಇಲ್ಲೇ ಬಾರೆ. ಸೂರಜ್ ಮಾತಿಗೆ ಇಲ್ಲ, ಅದು ಜಾಗ ಸಾಲಲ್ಲ ಅಂತ ಹೇಳಿ ಚಾಪೆ ಮೇಲೆ ಮಲಗಿದ ಹುಡುಗಿ 10 ನಿಮಿಷಕ್ಕೆ ನಿದ್ರೆಗೆ ಜಾರಿದ್ಲು. ತನ್ನ ಮುದ್ದು ಹೆಂಡತಿಯ ಮುಖ ನೋಡ್ತಾ ಮಲಗಿದ್ದವನಿಗೆ ನಿದ್ರೆ ದೂರದ ಮಾತಾಗಿತ್ತು. ಸೋಫಾ ಮೇಲೆ ಮಲಗಿದ್ದವನಿಗೆ ಎಷ್ಟೊತ್ತಾದರೂ ನಿದ್ರೆ ಬರದ ಕಾರಣ ಸಾನ್ವಿ ಪಕ್ಕ ಬಂದು ಚಾಪೆ ಮೇಲೆ ಮಲಗಿ ಅವಳನ್ನು ಮೆಲ್ಲಗೆ ತನ್ನ ಭುಜದ ಮೇಲೆ ಮಲಗಿಸ್ಕೊಂಡ. ತಕ್ಷಣ ಅವಳು ತನ್ನ ಅಭ್ಯಾಸದಂತೆ ಅವನತ್ತ ತಿರುಗಿಕೊಂಡು ಅವನ ಎದೆಗೂಡಲ್ಲಿ ಮುಖ ಹುದುಗಿಸಿ ಅವನನ್ನು ಬಳಸಿ ಮಲಗಿದ್ಲು. ಅವನಿಗೂ ಅವಳು ಹೀಗೆ ಮಲಗಿದ್ರೇನೇ ನಿದ್ದೆ ಹತ್ತೋದು. ಅವಳನ್ನು ತಾನೂ ಬಳಸಿ ಅವಳ ನೆತ್ತಿಗೆ ಚುಂಬಿಸಿ ನಿದ್ರೆಗೆ ಜಾರಿದ್ದ. ಬೆಳಗಿನ ಜಾವದ 4 ಗಂಟೆಗೆ ನೀರು ತುಂಬಿಸಬೇಕೆಂದು ಎದ್ದ ಅನುಪಮ ರೂಮಿನ ಹೊರಗಡೆ ಬಂದು ನೋಡಿದ್ರೆ ಸಾನ್ವಿ ಸೂರಜ್ನ ಒಂದು ಪುಟ್ಟ ಕೋತಿ ಮರಿ ಹಾಗೆ ಬಳಸಿ ಮಲಗಿರೋದನ್ನು ಕಂಡು ನಗು ಬಂದ್ಬಿಟ್ಟಿತು. ಹಾಗೆ ಮಗಳು ಅಳಿಯನ ನಡುವೆ ಎಲ್ಲನೂ ಸರಿ ಇದೆಯೋ ಇಲ್ಲೋ ಅನ್ನೋ ಆತಂಕ ಇದ್ದ ಅವರ ಮನಸ್ಸು ಅದನ್ನು ಕಂಡು ಹಗುರ ಆಗಿತ್ತು. ಮೆಲ್ಲಗೆ ಸದ್ದಾಗದ ಹಾಗೆ ಅಡುಗೆ ಮನೆಗೆ ಹೋದವರು ಕುಡಿಯೋ ನೀರನ್ನು ಹಿಡಿತಾ ಇದ್ರು. ಸಣ್ಣ ಸಪ್ಪಳಕ್ಕೂ ಎಚ್ಚರಗೊಳ್ಳುವ ಸೂರಜ್ ಇಂದು ಸಹ ಎದ್ದು ಅಡುಗೆ ಮನೆಯಲ್ಲಿ ಆಗಲೇ ಲೈಟ್ ಉರಿತಾ ಇರೋದನ್ನು ಕಂಡು ಸಾನ್ವಿನ ಮೆಲ್ಲಗೆ ಪಕ್ಕಕ್ಕೆ ಸರಿಸಿ ಎದ್ದು ಹೋಗಿ ನೋಡಲು ದೊಡ್ಡ ದೊಡ್ಡ ಕೊಳದಪ್ಲೆಗಳಲ್ಲಿ ನೀರು ತುಂಬಿಸ್ತಾ ಇದ್ರು ಅನುಪಮ. ಅತ್ತೆ, ನಾನು ಹೆಲ್ಪ್ ಮಾಡ್ತೀನಿ ಎಂದವನು ನೀರು ತುಂಬಿದ ಕೊಳದಪ್ಪಲೆಯನ್ನು ತಾನೇ ಪಕ್ಕಕ್ಕಿಟ್ಟು ಮತ್ತೊಂದನ್ನು ನೆಲ್ಲಿಯ ಕೆಳಗೆ ಇಟ್ಟ. ಅನುಪಮ ಎಷ್ಟೇ ಬೇಡ ಅಂತ ಹೇಳಿದ್ರು ನಾನೀ ಮನೆ ಮಗ, ನನಗಿಲ್ಲಿ ಕೆಲಸ ಮಾಡೋದಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಅತ್ತೆಯ ಬಾಯಿ ಮುಚ್ಚಿಸಿದ್ದ. ಹಾಗೆ ಸಾನ್ವಿ ಬಗ್ಗೆ ಮಾತನಾಡ್ತಾ ಮನೆಯವರೆಲ್ಲ ಯಾಕೆ ಸಾನ್ವಿನ ಇಷ್ಟು ದ್ವೇಷಿಸ್ತಾರೆ ಅಂತ ಕೇಳಿದವನಿಗೆ ಏನೋ ಒಂದು ಹಾರಿಕೆಯ ಉತ್ತರ ಕೊಟ್ಟರು ಅನುಪಮ. ಅವರಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡ ಸೂರಜ್ ಆ ಬಗ್ಗೆ ಮತ್ತೆ ಏನನ್ನ ಕೇಳೋಕೆ ಹೋಗಲಿಲ್ಲ. ಆದರೆ ಸಾನ್ವಿ ಹೇಗೆ ಈಗಲೂ ಎದ್ದ ತಕ್ಷಣ ಅಮ್ಮನ ಫೋಟೋ ನೋಡಿದ ಮೇಲೇ ಬೇರೆ ಕೆಲಸಗಳನ್ನು ಮಾಡೋದು ಅಂತ ಹೇಳಿದ ಅಳಿಯನ ಮಾತಿಗೆ ಮಗಳ ಮೇಲೆ ಕೋಪ ಮಾಡ್ಕೋಬೇಕಾ ಇಲ್ಲ ತಮ್ಮನ್ನು ಇಷ್ಟಾಗಿ ಹಚ್ಕೊಂಡಿದ್ದಾಳ ಅಂತ ಖುಷಿ ಪಡಬೇಕಾ ಅಂತ ತಿಳಿಲಿಲ್ಲ ಅನುಪಮ ಅವರಿಗೆ. ಅಳಿಯನ ಸಹಾಯದಿಂದ ಬೇಗನೆ ತಮ್ಮ ಕೆಲಸಗಳನ್ನು ಮುಗಿಸ್ಕೊಂಡ್ರು ಅನುಪಮ. ಅಷ್ಟರಲ್ಲಿ ಎದ್ದು ಅಮ್ಮ ಅಂತ ಸೈರನ್ ಶುರು ಮಾಡಿದ ಸಾನ್ವಿ ಮುಂದೆ ಹೋಗಿ ನಿಂತು ಅವಳು ಹಲ್ಕಿರಿದು ನಕ್ಕಾಗ ಅವಳನ್ನು ಬೈಯುವ ಮನಸ್ಸೇ ಬರದೆ ಅವಳಿಗಾಗಿ ಕಾಫಿ ಮಾಡಿಕೊಟ್ಟ ಅನುಪಮ ಸೂರಜ್ ಎದುರಿಗೆ ಹಾಲಿನ ಲೋಟ ಹಿಡಿದು, ಅದು ಸಾನ್ವಿ ಹೇಳ್ತಾ ಇದ್ಲು, ದಿನ ಬೆಳಗ್ಗೆ ನೀವು ಅದೇನೋ ಪ್ರೋಟೀನ್ ಶೇಕ್ ಕುಡಿತೀರಾ ಅಂತ, ಅದನ್ನು ಹೇಗೆ ಮಾಡ್ತಾರೆ ಗೊತ್ತಿಲ್ಲಪ್ಪ, ಅದಕ್ಕೆ ಈ ಹಾಲನ್ನೇ ಕುಡಿತೀರಾ ಎಂದರು.
ಅನುಪಮ ಮಾತಿಗೆ ನಕ್ಕವರು, ಅದೆಲ್ಲ ಮನೇಲತ್ತೆ, ಇಲ್ಲಿ ನಾನು ಕಾಫಿನೇ ಕುಡಿತೀನಿ ಎಂದವನು ತಾನೇ ಅಡುಗೆ ಮನೆಗೆ ಹೋಗಿ ತನ್ನ ಲೋಟದಲ್ಲಿದ್ದ ಅರ್ಧ ಹಾಲನ್ನು ಇನ್ನೊಂದಕ್ಕೆ ಬಗ್ಗಿಸಿ ತನ್ನ ಲೋಟಕ್ಕೆ ಸ್ವಲ್ಪ ಡಿಕಾಕ್ಷನ್ ಬೆರೆಸ್ಕೊಂಡು ಬಂದು ಸಾನ್ವಿ ಪಕ್ಕ ಸೋಫಾದಲ್ಲಿ ಕೂತ್ಕೊಂಡ. ತನ್ನ ಪಕ್ಕ ಕೂತ ಸೂರಜ್ ಭುಜಕ್ಕೆ ಹೊರಗಿದ ಸಾನು, ನೀವು ನನ್ನ ಜೊತೆ ಮಲಗಿಲ್ಲ ಅಂತ ನಂಗೆ ರಾತ್ರಿಯೆಲ್ಲ ಸರಿಗೆ ನಿದ್ರೆನೇ ಬಂದಿಲ್ಲ ಗೊತ್ತಾ ಸೂರಿ ಎಂದವಳ ಮಾತಿಗೆ ನಗು ಬಂದರೂ ನಗದೆ ಕೋಪ ನಟಿಸ್ದ. ನನಗೂ ನಿದ್ರೆ ಬಂದಿಲ್ಲ, ಅದಕ್ಕೆ ಅಲ್ವಾ ಅತ್ತೆಗೆ ಹೆಲ್ಪ್ ಮಾಡಿದ್ದು ಎಂದವನು, ನೀನು ಬರೀ ಕುಳ್ಳಿ ಅಲ್ಲ ಕಣೆ, ಸುಳ್ಳಿ ಕೂಡ ಮನಸ್ಸಿನಲ್ಲೇ ಗೊಣಕ್ಕೊಂಡ. ಹೌದಲ್ವಾ, ನಾನು ಹೆಲ್ಪ್ ಮಾಡೋದು ಬಿಟ್ಟು ಗಡತ್ತಾಗಿ ನಿದ್ದೆ ಮಾಡ್ತಿದ್ದೆ. ಯೋಚಿಸುತ್ತಾ ಇದ್ದ ಹುಡುಗಿ ಕಿಟಕಿ ಕಡೆ ನೋಡಲು ಯಾರೋ ಮುಸುಕು ಹಾಕಿದ ವ್ಯಕ್ತಿ ಸೂರಜ್ ಕಡೆಗೆ ಗನ್ ಹಿಡಿದಿರೋದು ಕಾಣಿಸ್ತು. ಸರ್ ಪ್ಲೀಸ್ ಬೆಂಡ್ ಮಾಡಿ ಅಂತ ಅವನನ್ನು ಸೋಫಾಯಿಂದ ಕೆಳಗೆ ತಳ್ಳುವ ಭರದಲ್ಲಿ ಆ ಗುಂಡು ಅವಳ ಬಲಗೈ ತೋಳನ್ನು ಸೋಕಿ ಹೋಗಿತ್ತು. ಸಾನ್ವಿ ತೋಳನ್ನು ಆ ಬುಲೆಟ್ ಪೂರ್ತಿಯಾಗಿ ತಾಗದೆ ಬರೀ ಸೋಕಿದ್ದಕ್ಕೆ ಸಾನ್ವಿಗೆ ಗಾಯವಾಗಿ ರಕ್ತ ಚಿಮ್ಮಿತ್ತು. ಸಾನು ಅಂತ ಭಯದಲ್ಲಿ ಚೀರುತ್ತಾ ಮಡದಿಯನ್ನು ತಬ್ಬಿದ ಸೂರಜ್ ಕೈಗೂ ರಕ್ತ ಅಂಟಿತ್ತು. ತನ್ನನ್ನು ಅಪ್ಪಿದ್ದ ಸೂರಜ್ನ ಹಿಂದಕ್ಕೆ ತಳ್ಳಿ ಎದ್ದು ಮನೆಯ ಹಿತ್ತಲಿಗೆ ಓಡಿ ಹೋದ ಸಾನ್ವಿ ಕಾಂಪೌಂಡ್ ಗೋಡೆ ಹಾರಬೇಕೆಂದು ನೋಡಲು ಅದು ಅವಳಿಂದ ಸಾಧ್ಯವಾಗದೇ ಇದ್ದಾಗ, ಸೂರಿ ನಾನು ಸ್ವಲ್ಪ ಎತ್ತಿ ಎಂದವಳ ಆದೇಶಕ್ಕೆ ಅವನು ಹಾಗೆ ಅವಳ ಕಾಲು ಹಿಡಿದು ಅವಳನ್ನು ಮೇಲೆತ್ತಲು ಅವಳು ಕೋತಿಯ ಹಾಗೆ ಚಂಗನೆ ಮನೆಯ ಹಿಂದಿನ ರಸ್ತೆಯ ಮೇಲೆ ಕಾಂಪೌಂಡ್ನಿಂದ ಹಾರಿ ಆ ಮುಸುಕಿನ ವ್ಯಕ್ತಿಯ ಬೆನ್ನಟ್ಟಿದ್ಲು. ಎಷ್ಟೇ ವೇಗವಾಗಿ ಓಡಿದ್ರೂ ಆ ಮುಸುಕಿನ ವ್ಯಕ್ತಿಯನ್ನು ಹಿಡಿಯೋದಕ್ಕಾಗಲಿಲ್ಲ. ಆದರೆ ಅವನೇರಿದ ಬೈಕ್ ನಂಬರ್ ಇವಳ ಕಣ್ಣಿಗೆ ಬಿದ್ದುಬಿಟ್ಟಿತ್ತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೂರಜ್, ಸಾನು ನನಗೆ ಗೊತ್ತಮ್ಮ ನೀನು ದೊಡ್ಡ ಶೆರ್ಲಾಕ್ ಹೋಮ್ಸ್ ಅಂತ, ಆದರೆ ಹೀಗೆ ನಿನ್ನ ಕೈಯಿಂದ ರಕ್ತ ಸುರಿತಿರುವಾಗ ನೀನು ಅದರ ಕಡೆ ಗಮನ ಕೊಡದೆ ಹೀಗೆ ಮಾಡಿದ್ರೆ ಹೇಗೆ ಹೇಳು? ಬಾ ಮೊದಲು ಈ ಗಾಯಕ್ಕೆ ಸ್ವಲ್ಪ ಔಷಧಿ ಹಚ್ತೀನಿ, ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಹಾಗೆ ಪೊಲೀಸ್ ಹತ್ರ ಹೋಗಿ ಬರೋಣ. ನನಗೆ ಪ್ರಕಾರ ಇದು ಅದೇ ಕಿಡ್ನಾಪರ್ ಕೆಲಸ. ಸೂರಜ್ ಮಾತಿನ ಕಡೆಗೆ ಗಮನ ಕೊಡದೆ ಆ ಬೈಕ್ ಹಿಂದೆಯೇ ಓಡಲು ಹೋದ ಹುಡುಗಿಯನ್ನು ಬಲವಂತವಾಗಿ ಎತ್ಕೊಂಡು ಮನೆಯೊಳಗೆ ನಡೆದ ಸೂರಜ್. ಅಷ್ಟರಲ್ಲಿ ಮನೆಯವರೆಲ್ಲ ಅಲ್ಲಾದ ರಾದ್ಧಾಂತಕ್ಕೆ ಹೆದರಿ ಹಾಲ್ನಲ್ಲಿ ಬಂದು ಸೇರಿದರು. ಸಾನ್ವಿ ಸೂರಜ್ ಮನೆಯೊಳಗೆ ಬರ್ತಿದ್ದಂತೆ ಎಲ್ಲರೂ ಸೂರಜ್ ಹತ್ರಕ್ಕೆ ಬಂದು ಅವನಿಗೆ ಏನೂ ಕೇಡಾಗಿಲ್ಲ ತಾನೇ ಅಂತ ವಿಚಾರಿಸ್ತಾ ಇದ್ರು. ಸಾನ್ವಿ ತನ್ನ ತೋಳಲ್ಲಿ ಆಗಿದ್ದ ಗಾಯನ ಈಗ ಕಂಡು ಹೆದರ್ಕೊಂಡು, ಅಮ್ಮ ನೋಡಿಲಿ ಎಷ್ಟು ರಕ್ತ ಬರ್ತಾ ಇದೆ, ಪ್ಲೀಸ್ ಅಮ್ಮ ಏನಾದರೂ ಮಾಡು ಅಂತ ಅಳು ಶುರು ಮಾಡಿ ಅಮ್ಮನ ಮೊರೆ ಹೋದ ಹುಡುಗಿಯನ್ನು ಸೋಫಾದ ಮೇಲೆ ತಳ್ಳಿದ ಸೂರಜ್ ಕಾರ್ನಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತಂದು ಆ ಗಾಯಕ್ಕೆ ಔಷಧ ಹಚ್ಚಿ ಬ್ಯಾಂಡೇಜ್ ಮಾಡಿ, ಅತ್ತೆ ನಾನಿವಳನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರ್ತೀನಿ, TT ಇಂಜೆಕ್ಷನ್ ಹಾಕಿಸ್ಬೇಕು, ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀವಿ, ನೀವೆಲ್ಲ ಏನು ಹೆದರ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ ಎಂದವನು ತಾನೇ ಮುಂದೆ ಹೋಗಿ ಕಾರ್ನಲ್ಲಿ ಸಾನ್ವಿಗಾಗಿ ಕಾಯುತ್ತಾ ಕುಳಿತ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.